ಆಗದಂತೆ ಕಾಣ್ತಿರುವ ಒಂದು ಭೂಮಿಯ ಕೆಳಗೆ ಒಂದು ರಹಸ್ಯಮಯ ಶಿವ ಟೆಂಪಲ್ ಇದೆ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ನನ್ನಿಂದ ಏನು ಕಾಣ್ತಾ ಇದೆ ನೋಡ್ತಿರ್ಬೋದು ನೀವು. ಇದು ನಮ್ಮ ಬಾಗಲವಾಡದಲ್ಲಿರುವಂಥ ಒಂದು ಹಿಡನ್ ಪ್ಲೇಸ್ ಅಂತ ಹೇಳ್ತಿರ್ಬೋದು, ಒಂದು ಶಿವ ಟೆಂಪಲ್. ಈ ಒಂದು ಟೆಂಪಲ್ ಕೆಳಗಡೆ ಹೋಗುವ ಒಂದು ದಾರಿ ನೇರವಾಗಿ ನಮ್ಮ ವಿಜಯನಗರದ ಹಂಪಿ ಅರಸರ ಹಂಪಿಗೆ ಹೋಗುತ್ತೆ ಅನ್ನೋದು ಒಂದು ಕತೆ ಇದೆ, ಆ ಒಂದು ಸತ್ಯ ಇದೆ. ಆ ಒಂದು ಕಥೆಯನ್ನು ನಾವು ನಿಜನ ಸುಳ್ಳ ಅಂತ ನೋಡೋಣ. ಈಗ ನಾವು ಈ ಒಂದು ಟೆಂಪಲಲ್ಲಿ ಇಳಿಯೋಣ. ನೋಡಿ, ಮೇಲ್ಗಡೆಯಿಂದ ನೋಡಿದರೆ ಏನು ಪ್ಲೇನ್ ಭೂಮಿ ಥರ ಕಾಣುತ್ತೆ. ಕೆಳಗಡೆ ಇದರ ಕೆಳಗಡೆ ಒಂದು ರಹಸ್ಯಮಯ ಅದ್ಭುತವಾದಂಥ ರಹಸ್ಯಗಳನ್ನು ಹೊಂದಿದಂಥ ಒಂದು ಶಿವ ಟೆಂಪಲ್ ಇದೆ ಅಂದರೆ ನಂಬಲೇಬೇಕು. ಹೋಗೋಣ, ಬನ್ನಿ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಫ್ರೆಂಡ್ಸ್ ಕಾಣ್ತಿದ್ದೇನೆ ನೋಡಿ ಫ್ರೆಂಡ್ಸ್, ಈ ಒಂದು ಟೆಂಪಲ್ ಭೂಮಿಯ ಕೆಳಗಡೆ ಇರುವಂಥ ಟೆಂಪಲ್. ಈ ಒಂದು ಟೆಂಪಲ್ಗೆ ನಮ್ಮ ಒಂದು ಬಾಗಲವಾಡದಲ್ಲಿ ನೆಲಗುಡಿ ಅಂತ ಹೇಳ್ತಾರೆ, ನೋಡ್ತಿರ್ಬೋದು. ವಾ, ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ. ವಾ, ನೋಡ್ತಿರ್ಬೋದು ಫ್ರೆಂಡ್ಸ್. ಇದು ನೋಡಿ, ಭೂಮಿ ಮೇಲೆ ಸಾಮಾನ್ಯ ಭೂಮಿ ಅಂತ ಕಾಣುತ್ತೆ, ಆದರೆ ಕೆಳಗಡೆ ಒಂದು ಶಿವ ಟೆಂಪಲ್ ಇದೆ. ನೋಡ್ತಿರ್ಬೋದು. ನಾನು ಸಹ ಈ ಒಂದು ಟೆಂಪಲಲ್ಲಿ ಮೊದಲನೇ ಸಾರಿ ಬರ್ತಾ ಇದ್ದೀನಿ. ವಾ, ನೋಡಿ ಯಾವ ರೀತಿ ಒಂದು ವಾತಾವರಣ ಇದೆ ನೋಡಿ. ಬರ್ತಾ ಇದ್ದಾಗೆ ನಂದಿ ಮೂರ್ತಿ ಕಾಣುತ್ತೆ ನಮಗೆ ಈ ಒಂದು ಟೆಂಪಲಲ್ಲಿ. ಮೇಲ್ಗಡೆಯಿಂದ ನೋಡಿದರೆ ಓನ್ಲಿ ಭೂಮಿ ಥರ ಕಾಣುತ್ತೆ, ಆದರೆ ಕೆಳಗಡೆ ಒಂದು ರಹಸ್ಯಮಯ ಭರಿತವಾದಂಥ ಒಂದು ಟೆಂಪಲ್ ಇದೆ ನೋಡಿ ಫ್ರೆಂಡ್ಸ್. ನಮ್ಮ ಊರಲ್ಲಿ ನೋಡಿ ಕತ್ತಲೆಯಿಂದ ತುಂಬಿದೆ ಈ ರೂಮುಗಳು, ಹೋಗಲು ಭಯ ಬರ್ತಾ ಇದೆ ನನಗೆ. ಮೇಲ್ಗಡೆ ನೋಡಿದರೆ ಓನ್ಲಿ ಸಾಮಾನ್ಯ ಭೂಮಿ ಥರ ಕಾಣುತ್ತೆ. ನೋಡಿ ವಿಗ್ರಹಗಳು ಇವೆಲ್ಲ ಕಾಣ್ತಾ ಇದೆ ನೋಡಿ. ಎಂಥ ಒಂದು ಅದ್ಭುತವಾದಂಥ ಟೆಂಪಲ್ ಇದೆ ಇಲ್ಲಿ. ನೋಡಿ ಫ್ರೆಂಡ್ಸ್, ಎಲ್ಲ ಮೂರ್ತಿಗಳು ಸಹ ಕಾಣ್ಬೋದು ನಾವಿಲ್ಲಿ. ಇಲ್ಲಿ ನೋಡಿ ಶಿವ ಟೆಂಪಲ್ ಸಹ ಇದೆ. ಶಿವನ ಒಂದು ಅದ್ಭುತವಾದಂಥ ಮೂರ್ತಿ ಇದೆ. ನಮ್ಮ ಗಜಮುಖನ ಒಂದು ಮೂರ್ತಿ ಸಹ ಇದೆ, ನೋಡೋಣ. ನೋಡಿ ಎಂಥ ಒಂದು ಅದ್ಭುತ ಒಂದು ಇದಿದೆ. ಮೊದಲೆಲ್ಲ ನಾವು ಇಲ್ಲಿ ಚಿಕ್ಕವರಿದ್ದಾಗ ಒಂದು ಆಟ ಆಡುವಂಥ ಸಮಯದಲ್ಲಿ ಬರ್ತಾ ಇದ್ವಿ, ಆದರೆ ಇಷ್ಟು ಒಳಗಡೆ ಇಳಿಯೋಕ್ಕೆ ಭಯ ಆಗ್ತಿತ್ತು, ಯಾಕಂದರೆ ಇದು ಕತ್ತಲೆಯಿಂದ ತುಂಬಿದಂಥ ಒಂದು ಟೆಂಪಲ್ ಫ್ರೆಂಡ್ಸ್. ನೋಡಿ ಇಲ್ಲಿ ನೋಡಿ, ಬಾವಲಿಗಳು ಹೋಗ್ತಾ ಇವೆ. ಇನ್ನೂ ಆದರೂ ಭಯ ಬರ್ತಾ ಇದೆ ನನಗೆ, ಯಾಕಂದರೆ ಒಬ್ಬನೇ ಓದಿದ್ದೀನಿ. ನೋಡಿ ಕಾಣ್ತಿದ್ದೀನ ಬಾವಲಿಗಳು ಯಾವ ರೀತಿ ಹೋಗುತ್ತೆ ನೋಡಿ ಫ್ರೆಂಡ್ಸ್. ಇಷ್ಟು ಕತ್ತಲೆಯಿಂದ ಕೂಡಿರುವ ಈ ಟೆಂಪಲ್. ಇದು ನಮ್ಮ ಬಾಗಲವಾಡದ ಜನರು ಏನಾದರೂ ಅಭಿವೃದ್ಧಿ ಮಾಡೋದ್ರ ಮುಖಾಂತರ ಮುನ್ನೆಲೆಗೆ ತರಬೇಕಾಗುತ್ತೆ. ಯಾಕಂದರೆ ಇಂಥ ಪುರಾತನ ಟೆಂಪಲ್ಗಳನ್ನು ಸಂರಕ್ಷಣೆ ಮಾಡೋದು ಉತ್ತಮ ಒಂದು ಕೆಲಸ. ಯಾಕಂದರೆ ನಾವು ಈ ಒಂದು ಪುರಾತನ ಶೈಲಿಯ ಟೆಂಪಲ್ಗಳನ್ನು ಉಳಿಸ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಒಂದು ಮೆಟ್ಟಿಲಿದೆ. ಏನಾದರೂ ಇದಕ್ಕೆ ಕರೆಂಟಿನ ವ್ಯವಸ್ಥೆ ಏನಾದರೂ ಮಾಡಬೇಕು. ಕರೆಂಟಿನ ವ್ಯವಸ್ಥೆ ಹಾಕವ್ರೆ, ಆದರೆ ಲೈಟ್ ಹತ್ತಿಲ್ಲ ಫ್ರೆಂಡ್ಸ್. ನೋಡೋಣ, ಒಂದಿಲ್ಲ ಆದರೆ ಹತ್ಬೋದು. ಕರೆಂಟ್ ಇದೆ ಆದರೆ ಹತ್ತಿಲ್ಲ ನೋಡಿ. ಸೀದೆ ಇಲ್ಲಿದ್ದ ನೋಡಿದರೆ ಬಸವಣ್ಣನ ಮೂರ್ತಿ ಕಾಣುತ್ತೆ. ಇನ್ನು ಈಗ ಸ್ವಲ್ಪ ಸಾಯಂಕಾಲ ಆಗ್ತಾ ಇರೋದ್ರಿಂದ ಇನ್ನು ಕತ್ತಲೆಯನ್ನು ಆವರಿಸ್ಕೊಳ್ತಾ ಇದೆ. ಈ ಒಂದು ನಿಗೂಢವಾದಂಥ ಇಲ್ಲಿ ಒಂದು ಕಥೆ ಇದೆ. ನಮ್ಮ ಊರಿನ ಜನರು ಹೇಳ್ತಾರೆ, ನಮ್ಮ ಊರಿನ ಗುರು ಹಿರಿಯರು ಹೇಳ್ತಾರೆ. ಇಲ್ಲಿದ್ದ ಸುಮಾರು ಜನ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಹೋದರೆ ಹಂಪಿಗೆ ಹೋಗಿ ಮುಟ್ಟಿದ್ದಾರೆ, ಹಂಪಿಗೆ ಹೋಗಿ ತೇಲಿದ್ದಾರೆ ಅನ್ನೋ ಒಂದು ಕಾಲ್ಪನಿಕ ಕಥೆಗಳಿವೆ. ಅದು ನಿಜನೋ ಸುಳ್ಳು ನನಗೂ ಗೊತ್ತಿಲ್ಲ, ಆದರೆ ಈ ಟೆಂಪಲ್ ಮಾತ್ರ ಸಖತ್ತಾಗಿದೆ, ಕ್ಯೂರಿಯಾಸಿಟಿ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ಸ್ಟ್ರಕ್ಚರ್ಗಳು ನೋಡಿ. ಪೂಜೆಗೆ ಸಲ್ಲಿಸ್ತಾ ಇದ್ದಾರೆ ಅನ್ನಿಸುತ್ತೆ ಈಗ ಜನಗಳು. ಮೊದಲೆಲ್ಲ ಇದು ಇನ್ನೂ ಬಾವಲಿಗಳಿಂದ ತುಂಬಿದಂಥ ಒಂದು ಟೆಂಪಲ್ ಆಗುತ್ತೆ. ನೋಡೋಣ, ಈಗೆಲ್ಲ ಗೇಟ್ ಮಾಡಿಸೋರು ಅನ್ನಿಸುತ್ತೆ. ಫ್ರೆಂಡ್ಸ್ ನೋಡಿ, ಶಿವನ ಮೂರ್ತಿ ಇತ್ತು ಅನಿಸುತ್ತೆ. ಅದು ಒಂದು ಶಿವ ಟೆಂಪಲ್ ಆಗಿರುತ್ತೆ. ಇದು ಅದ್ಭುತವಾಗಿದೆ, ಕತ್ತಲಿಂದ ಕೂಡಿದೆ. ನಮ್ಮ ಊರಿನ ಈ ವಿಡಿಯೋ ನೋಡುವಂಥ ನಮ್ಮ ಊರಿನ ಗುರು ಹಿರಿಯರು, ಈ ಒಂದು ಟೆಂಪಲ್ಗೆ ಸಂಬಂಧಿಸಿದ ಜನರು ಇದನ್ನು ಅಭಿವೃದ್ಧಿ ಮುನ್ನೆಲೆಗೆ ತರೋದ್ರ ಮುಖಾಂತರ ಏನಾದರೂ ಮಾಡಬೇಕು ಫ್ರೆಂಡ್ಸ್.
ಇಂಥ ಒಂದು ಪುರಾತನ ಟೆಂಪಲ್ಗಳು ಸಿಗುವುದು ಅಪರೂಪ. ಆದರೆ ಈ ಒಂದು ಟೆಂಪಲ್ ನಮ್ಮ ಒಂದು ಬಾಗಲವಾಡ ಗ್ರಾಮದಲ್ಲಿ ಇದೆ ಅಂದರೆ ನಾವು ಇದಕ್ಕೆ ಹೆಮ್ಮೆ ಪಡಬೇಕಾಗುತ್ತೆ. ಇನ್ನು ಇದು ಈ ವಿಡಿಯೋ ಮುಟ್ಟೋ ತನಕ ಇನ್ನೂ ಭಾಳಷ್ಟು ಜನರಿಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ. ನೋಡಿ ಯಾವ ರೀತಿ ಸ್ಟ್ರಕ್ಚರ್ಸ್ ಇದೆ, ಭೂಮಿಯ ಒಳಗಡೆ ಇದೆ. ಇದು ಒಂದು 100 ವರ್ಷಗಳ ಹಿಂದಿನ ಟೆಂಪಲ್ ಅನಿಸುತ್ತೆ. ಯಾಕಂದರೆ ಇಂಥ ಟೆಂಪಲ್ಗಳು ಭಾಳ ಕಡಿಮೆ ನಮ್ಮ ಕಡೆ, ಸಂರಕ್ಷಣೆ ಆಗೋದು ಭಾಳ ಕಡಿಮೆ. ಆದರೆ ಇಂಥಲ್ಲಿ ನಮ್ಮ ಒಂದು ಊರಲ್ಲಿ ಆಗಿದೆ ಅನ್ನೋಕ್ಕೆ ಭಾಳ ನನಗೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ವಾ ನೋಡಿ ಫ್ರೆಂಡ್ಸ್, ಯಾವ ರೀತಿ ಅದ್ಭುತವಾಗಿದೆ ನೋಡ್ತಾ ಇರ್ಬೋದು. ವಾ ಕತ್ತಲೆಯಿಂದ ಕೂಡಿದೆ, ಮೇಲುಗಡೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲ, ಇಲ್ಲೆಲ್ಲ ಇಲ್ಲಿ ನೋಡಿ ಬೆಳಕು ಹರಿದು ಬರ್ತಾ ಇದೆ. ಸ್ವಲ್ಪ ಮೇಲುಗಡೆ ಭೂಮಿಯಿಂದ, ಆಕಾಶದಿಂದ ಸೂರ್ಯನ ಕಿರಣಗಳು ಬೀಳುವಂಥ ಸ್ವಲ್ಪ ಅವಕಾಶ ಇದೆ ಅಷ್ಟೇ, ಭಾಳಷ್ಟು ಏನಿಲ್ಲ. ಅದು ನೋಡಿ ಇದು ಶಿವ ಟೆಂಪಲ್ ಅನಿಸುತ್ತೆ, ಶಿವನ ಒಂದು ಮೂರ್ತಿ. ಇದು ನೋಡಿ, ನೀವು ಯಾರಾದರೂ ಗೊತ್ತಿದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳಿ, ಹೇಳಿ. ಈ ಟೆಂಪಲ್ಗೆ ಬಂದಂಥ ಸಂದರ್ಭ ವಿಸಿಟ್ ಕೊಡಿ. ಇದರ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಬನ್ನಿ ನೀವು. ಯಾಕಂದರೆ ಇಂಥ ಟೆಂಪಲ್ಗಳು ಭಾಳ ಸಿಗೋದು ಅಪರೂಪ. ಅದು ನಮ್ಮ ಊರಲ್ಲಿರೋದಕ್ಕೆ ನಾವು ಅದನ್ನು ಸಂರಕ್ಷಣೆ ಮಾಡಬೇಕಾಗುತ್ತೆ. ನೋಡ್ಬೋದು, ಇದೇ ಒಂದು ಶಿವಮೂರ್ತಿ ಒಳಗಡೆ ಇತ್ತು ಅನಿಸುತ್ತೆ. ಇದನ್ನ ಹೊರಗಡೆ ತಂದವ್ರೆ, ಗೊತ್ತಿಲ್ಲ ಈಗೆಲ್ಲ ಯಾವ ಕಾಲಕ್ಕೆ ಆಯಿತು ಏನಾಯಿತು ಅಂತ ಗೊತ್ತಿಲ್ಲ. ಆದರೆ ಒಂದು ರಹಸ್ಯಮಯ ಭರಿತಾದಂಥ ಒಂದು ಟೆಂಪಲ್ ಇದು. ಇಲ್ಲಿ ಕಟ್ಟು ಕಥೆಗಳಿವೆ. ನಾನು ಹೇಳಿದಾಗೆ ಇದರೊಳಗೆ ಹೋದಂಥ ಸಂದರ್ಭದಲ್ಲಿ ನನಗೆ ರೈಟ್ ಸೈಡೋ ಲೆಫ್ಟ್ ಸೈಡೋ ಗೊತ್ತಿಲ್ಲ, ಆದರೆ ಈ ಸೀದಾ ಹೋದಂಥ ಸಂದರ್ಭದಲ್ಲಿ ಇದರೊಳಗೆ ಒಂದು ಬಾವಿ ಬರುತ್ತೆ. ಆ ಬಾವಿಯಲ್ಲಿ ಏನಾದರೂ ಹೋದರೆ ಡೈರೆಕ್ಟ್ ಹಂಪಿಗೆ ಮುಟ್ತಾರೋ ಅನ್ನೋ ಒಂದು ಕಾಲ್ಪನಿಕ ಕಥೆಗಳಿವೆ. ನಮ್ಮ ಗುರು ಹಿರಿಯರು ಹೇಳಿದ್ದು ಇದ್ರ ಬಗ್ಗೆ ಭಾಳ ಮಾಹಿತಿ ಇಲ್ಲ ಫ್ರೆಂಡ್ಸ್. ನಾನು ಭಾಳ ಹುಡುಕಾಡಿದೆ, ಇದ್ರ ಬಗ್ಗೆ ಕೇಳಿದೆ, ಯಾರಿಗೂ ಅಷ್ಟು ಜನಕ್ಕೂ ಇದು ಗೊತ್ತಿಲ್ಲ. ಇನ್ನು ಇದಕ್ಕೆ ನಮ್ಮ ಸಾಮಾನ್ಯವಾಗಿ ನಮ್ಮ ಊರಲ್ಲಿ ನೆಲಗುಡಿ ಅಂತಾರೆ, ನೆಲಗುಡಿ ಅಂತೀವಿ ನಾವು. ಇನ್ನು ಈ ಟೆಂಪಲ್ಗೆ ಯಾವ ಟೆಂಪಲ್ ಅಂತ ಯಾರು ಜನಕ್ಕೂ ಭಾಳ ಗೊತ್ತಿಲ್ಲ. ಈ ವಿಡಿಯೋ ನೋಡಿದ ಮೇಲೆ ಜನಕ್ಕೆ ಗೊತ್ತಾಗ್ಬೋದು ನಮ್ಮೂರಲ್ಲಿ ಇಂಥ ಒಂದು ಟೆಂಪಲ್ ಸಹ ಇದೆ ಅನ್ನೋದು ಗೊತ್ತಾಗ್ಬೋದು. ಅಂಥ ಒಂದು ಪರಿಸ್ಥಿತಿ ಇದೆ. ಯಾಕಂದರೆ ಈ ಒಂದು ಟೆಂಪಲ್ ಒಂದು ಸಮತಟ್ಟವಾದ ಒಂದು ಭೂಮಿ ಅಂತರದಲ್ಲಿರೋದ್ರಿಂದ ಈ ಟೆಂಪಲ್ ಅಂತ ಅನ್ಸೋದಿಲ್ಲ. ನೀವು ನೋಡ್ತಿರ್ಬೋದು, ಮೇಲ್ಗಡೆ ತೋರಿಸಿದ್ದೀನಿ ನಾನು ನಿಮಗೆ. ನೋಡಿ ಸುತ್ತಮುತ್ತ ಮನೆಗಳಿವೆ, ಮನೆಗಳ ಒಂದು ನೋಡ್ಬೋದು. ಇದ್ರ ಕೆಳಗೆ ಒಂದು ಟೆಂಪಲ್ ಇದೆ, ಇಲ್ಲೊಂದು ರಸ್ತೆ ಹೋಗುತ್ತೆ, ಬಿದ್ದ ಮನೆಗಳಿವೆ. ಈ ಒಂದು ಮಧ್ಯದಲ್ಲಿರೋದ್ರಿಂದ ಇದು ಟೆಂಪಲ್ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ, ಅಂಥ ಒಂದು ಟೆಂಪಲ್. ಮಳೆ ಬಂದ ಸಂದರ್ಭದಲ್ಲಿ ಇದರಲ್ಲಿ ನೀರು ಬರುತ್ತೆ, ನೀರು ಯಾವ ಕಡೆ ಹೋಗುತ್ತೋ ಏನೋ ಒಂದು ಗೊತ್ತಿಲ್ಲ. ನಾನು ಚಿಕ್ಕ ವಯಸ್ಸಲ್ಲೇ ಬರ್ತಿದ್ದೆ. ಈ ಒಂದು ಟೆಂಪಲ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ, ನಮ್ಮ ಊರಿನ ಒಂದು ಹೆಮ್ಮೆ ಇದು ಅಂತೇಳಿ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ. ನೋಡಿ ಈಗೇನು ವ್ಯವಸ್ಥೆ ಮಾಡೋದು ಚೆನ್ನಾಗಿ, ಇದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಮಾಡುತ್ತಾ ಇದನ್ನು ಇನ್ನೂ ಅಭಿವೃದ್ಧಿ ಮಾಡಬೇಕು ಫ್ರೆಂಡ್ಸ್. ಅದ್ಭುತವಾಗಿದೆ, ರಹಸ್ಯಮಯವಾಗಿದೆ, ನೋಡ್ತಿರ್ಬೋದು. ನೋಡೋಣ, ಆದಷ್ಟು ಈ ಕಡೆ ಹೋಗೋಕ್ಕೂ ಪ್ರಯತ್ನ ಪಡೋಣ. ಆದರೆ ಬಾವಲಿಗಳು ತುಂಬ ಇದ್ದಾವೆ ಫ್ರೆಂಡ್ಸ್. ಇಲ್ಲಿ ಬರೋರು ನೀವು ಯಾರೋ ಒಬ್ಬರೇ ಮಾಡಿ, ಯಾಕಂದರೆ ಸ್ವಲ್ಪ ಭಯ ಇರೋರು ಯಾರಾದ್ರೂ ಕರ್ಕೊಂಡ್ಬನ್ನಿ. ನೋಡಿ 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 ಎಷ್ಟು ಬಾವಲಿಗಳು ಹೋಗ್ತವೆ. ನೋಡಿ ಒಳಗಡೆ ಏನು ಇದೆ ಕಾಣ್ತಾ ಇದೆ, ಆದರೆ ಹೋಗೋಕ್ಕೆ ಭಯ. ಯಾಕಂದರೆ ಏನಿದೇನೋ ಇಲ್ಲ, ಯಾಕಂದರೆ ಕರೆಂಟಿನ ವ್ಯವಸ್ಥೆ ಇಲ್ಲ ಇಲ್ಲಿ ಏನು. ನೋಡಿ ಬಾವಲಿಗಳು ಬರ್ತಾನೆ ಇವೆ. ನೋಡೋಣ, ಆದರೂ ಟ್ರೈ ಮಾಡೋಣ ಆದಷ್ಟು ಹೋಗೋಕ್ಕೆ. ಅದ್ಭುತವಾದಂಥ ಒಂದು ಟೆಂಪಲ್ ನೋಡುತ್ತೆ. ಇದು ಟೆಂಪಲ್ ಒಳಗಡೆ ಬಂದಂಥ ಸಂದರ್ಭ ಎಡಗಡೆ ನೋಡಿ ಯಪ್ಪ ಫ್ರೆಂಡ್ಸ್, ನೋಡಿ ಏನು ಅನ್ಕೊಂಬಿಟ್ಟೆ ನಾನು, ಭಯನೇ ಬಂದೈತಿ ಫ್ರೆಂಡ್ಸ್. ಇದು ಯಾವುದೋ ನಾಯಿ ಒಳಗಡೆ ಮಲ್ಕೊಂಡಿದೆ. ಅಲಿಸ್ಬೇಕು ನೋಡಿ, ಈ ರೀತಿ ಒಂದು ವ್ಯವಸ್ಥೆ ಇದೆ. ನೀವು ಯಾರಾದರೂ ಒಬ್ಬರೇ ಇದೆ ಭಾಳ ಇದಿರೋರು ಬಂದರೆ ಇಲ್ಲಿ ಇದು ಹೊಡ್ಕೊಂಡು ಸತ್ತು ಹೋಗೋದು ಗ್ಯಾರಂಟಿ. ಯಾಕಂದರೆ ಡಾಗಿಶ್ ಬೈ ಒಳಗವ್ರೆ ಕಂಡೇ ಇಲ್ಲ ನಮಗೆ. ವಾ ನೋಡಿ, ಈ ರೀತಿ ಟೆಂಪಲ್ಗಳು ಭಾಳ ಕತ್ತಲಿದೆ. ನಮ್ಮ ಒಂದು ಗ್ರಾಮ ಪಂಚಾಯತಿಯವರು ಇದನ್ನು ಅಭಿವೃದ್ಧಿ ಪಡಿಸ್ಬೇಕಾಗುತ್ತೆ. ಇಂಥ ಟೆಂಪಲ್ಗಳು ಭಾಳ ಅತಿ ಮುಖ್ಯ. ನೋಡ್ಬೋದು, ನೀವು ಯಾರಾದರೂ ನಮ್ಮ ಬಾಗಲವಾಡಕ್ಕೆ ಬಂದಂಥ ಸಂದರ್ಭದಲ್ಲಿ, ಇಲ್ಲ ನಮ್ಮ ಬಾಗಲವಾಡ ಜನತೆನೇ ಭಾಳ ಜನ ಇದೆ ಈ ಟೆಂಪಲ್ನ ನೋಡಿಲ್ಲ, ಈ ಟೆಂಪಲ್ಗೆ ಬನ್ನಿ, ವಿಸಿಟ್ ಕೊಡಿ. ಇಲ್ಲಿ ಸಹ
ಏನಾದರೂ ಪೂಜೆ ಇದು ಆದರೆ ಇದು ಸಹ ಒಂದು ಮುನ್ನೆಲೆಗೆ ಬರುತ್ತೆ ಈ ಟೆಂಪಲ್. ನಾವು ಶಿವ ಟೆಂಪಲ್ಗಳನ್ನ ನಮ್ಮ ಊರಲ್ಲಿ 2-3 ನೋಡ್ತೀವಿ ಅನಿಸುತ್ತೆ. ದಿಸ್ ಇಸ್ ಒನ್. ಮತ್ತು ರಾಮಲಿಂಗೇಶ್ವರ ಗುಡಿ, ಒಂದು ಶಂಕರಲಿಂಗೇಶ್ವರ ಗುಡಿ, ಈ 3 ಟೆಂಪಲಲ್ಲಿ ಶಿವ ಟೆಂಪಲ್ ಇದೆ. ಆದರೆ ಜನಗಳಿಗೆ 2 ಶಿವ ಟೆಂಪಲ್ ಗೊತ್ತು, ರಾಮಲಿಂಗೇಶ್ವರ ಮತ್ತು ಒಂದು ಶಂಕರಲಿಂಗೇಶ್ವರ. ಆದರೆ ಈ ಟೆಂಪಲ್ ಭಾಳ ಜನಕ್ಕೆ ಗೊತ್ತಿಲ್ಲ, ನಮ್ಮೂರಿನ ಜನಕ್ಕೆ. ನಾನು ಭಾಳ ದಿನಗಳ ನಂತರ ಇಲ್ಲಿ ಬಂದಿದ್ದೀನಿ. ಭಾಳ ಅಂದರೆ ಚಿಕ್ಕವನಿದ್ದಾಗ ಬರ್ತಾ ಇದ್ದೆ. ಇಲ್ಲಿ ನಮ್ಮ ಒಂದು ನಗರದ ಓಣಿ ಪಕ್ಕದಲ್ಲೇ ಇದೆ ಇದು. ನಾವು ಆ ಚಿಕ್ಕವರಿದ್ದೀವಿ, ಇನ್ನೂ ಇದು ಇಷ್ಟು ವ್ಯವಸ್ಥೆ ಸಹ ಇದ್ದಿಲ್ಲ, ಬೆಳಕು ಸಹ ಇದ್ದಿಲ್ಲ, ಭಾಳ ಕತ್ತಲೆ ಇರ್ತಿತ್ತು. ಬಾವಲಿಗಳು ಮುಕ್ಕೊಂಡು ಬರೋವು, ಇಲ್ಲೆಲ್ಲ ಸ್ಮೆಲ್ ಇರೋದು, ಇಲಿಗಳು ಅದು ಇದು ಇರೋದ್ರಿಂದ ಭಾಳ ಭಯದಿಂದ ಬರ್ತಾ ಇದ್ದಿಲ್ಲ ನಾನು ಸಹ ಇಲ್ಲಿ. ಈಗ ತೋರಿಸೋಣ ನಮ್ಮ ಜನಗಳಿಗೆ, ನಮ್ಮ ಊರಿನ ಜನಗಳಿಗೆ ಇದ್ರ ಬಗ್ಗೆ ತೋರಿಸೋಣ. ಕ್ಯೂರಿಯಾಸಿಟಿ ಇದೆ, ಯಾಕೆಂದರೆ ನಾವು ಊರು ಓಡಾಡೋಂಥ ಜನಗಳು ನಮ್ಮೂರಿನ ಹಿಡನ್ ಪ್ಲೇಸ್ಗಳನ್ನು ತೋರಿಸೋಕೆ ಯಾಕೆ ನಾವು ಹಿಂಜರಿಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ಟೆಂಪಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ ನಂತರ ನೀವು ಯಾರಾದರೂ ಬರಬೇಕಾದ್ರೆ ಬನ್ನಿ, ವಿಸಿಟ್ ಕೊಡಿ. ಇಲ್ಲಿ ಸಹ ಪ್ರಾರ್ಥನೆಗಳು, ಪೂಜೆಗಳೇ ಆಗಲಿ, ಯಾಕಂದರೆ ಇಂಥ ಟೆಂಪಲ್ಗಳು ಭಾಳ ಸಿಗೋದು ಅಪರೂಪ ಫ್ರೆಂಡ್ಸ್. ನೋಡಿ, ಅಲ್ಲಿ ಹೋಗಕ್ಕಂತೂ ಭಯ ಆಗ್ತಿದೆ, ಹೋಗೋದು ಬೇಡ, ಇಲ್ಲಿಂದ ಕುಂತ ಹೇಳ್ತಿದ್ದೀನಿ. ನೋಡಿ ಇಷ್ಟೆಲ್ಲ ಇದೆ ನೋಡಿ, ಇದೆಲ್ಲ ಸ್ಟ್ರಕ್ಚರ್ ನೋಡಿದರೆ ಭಾಳ ಹಳೆ ವರ್ಷದ್ದು ಅಂತ ಕಾಣುತ್ತೆ. ಶಿವಮೂರ್ತಿ ಸಹ ಇದೆ. ಇನ್ನೇನು ಕಿಡಿಗೇಡಿಗಳಿಂದ ಇದು ಶಿವ, ಒಳಗಿರೋ ಶಿವ ಹೊರಗಡೆ ಬಂದವ್ರೆ. ನಮ್ಮ ಗಜಮುಖ ಗಣೇಶ ಸಹ ಹೊರಗವ್ರೆ. ಎಲ್ಲ ಟೆಂಪಲಿಂದ ಒಳಗಿದೆ. ಇದು ಸಾಮಾನ್ಯ ಜನರಿಗೆ, ಓಡಾಡೋ ಜನರಿಗೆ ಈ ಟೆಂಪಲ್ ಇದೆ ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್, ಆ ರೀತಿ ಒಂದು ಒಳಗಡೆ ಇದೆ. ನೀವು ಬನ್ನಿ, ವಿಸಿಟ್ ಕೊಡಿ, ಯಾಕಂದರೆ ಇಂಥ ರಹಸ್ಯಮಯ ಟೆಂಪಲ್ಗಳಿಲ್ಲಿ ವಿಸಿಟ್ ಕೊಡಬೇಕಾಗುತ್ತೆ. ನೋಡಿ ಮೇಲ್ಗಡೆಯಿಂದ ಯಾವ ರೀತಿ ಕಾಣುತ್ತೆ. ಹಾಂ, ಈಗಿನ ಕಾಲದಲ್ಲಿ ಎಂತೆಂಥ ಮನೆಗಳು ಬಿದ್ದು ಹೋಗ್ತಾ ಇವೆ, ಎಷ್ಟೆಷ್ಟು ವರ್ಷದಲ್ಲಿ ಬಿದ್ದೋಗ್ತದೆ. ಇದು ಎಷ್ಟು ವರ್ಷದ್ದು ಹಳೇದಂತ ನನಗೂ ಗೊತ್ತಿಲ್ಲ. ಇದ್ರ ಬಗ್ಗೆ ಇತಿಹಾಸನೇ ಇಲ್ಲ ನಮ್ಮ ಊರಲ್ಲಿ ಕೇಳಿದ್ರೆ ಇದ್ರ ಬಗ್ಗೆ ಜಾಸ್ತಿ ಜನಕ್ಕೆ ನಾಲೆಜ್ ಇಲ್ಲ, ನನಗೂ ಗೊತ್ತಿಲ್ಲ. ಈ ವಿಡಿಯೋ ನೋಡಿದ ನಂತರ ನಿಮ್ಮ ಯಾರಿಗಾದರೂ, ನಮ್ಮ ಊರಿನ ಯಾರಿಗಾಗಲಿ, ಬೇರೆಯವರಿಗಾಗಲಿ ಈ ಒಂದು ದೇವಸ್ಥಾನದ ಬಗ್ಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಯಾಕಂದರೆ ಮಾಹಿತಿ ಶೇರ್ ಆಗ್ತಾ ಇರಬೇಕು, ಮಾಹಿತಿ ಹಂಚಿದಷ್ಟು ಬೆಳೆಯುತ್ತಂತೆ. ಅದಕ್ಕೆ ಮಾಹಿತಿ ಕೊಡಿ ನಿಮ್ಗೆ ಗೊತ್ತಿದ್ರೆ. ಇದ್ರ ಬಗ್ಗೆ ನನಗೆ ಎಷ್ಟೇ ಗೊತ್ತು, ನಾನು ಅವ್ರನ್ನ ಕೇಳಿದ ಪ್ರಕಾರ ಗುರಿಯರನ್ನ ಕೇಳಿದೆ. ನೆಲಗುಡಿ ಅಂದರೆ ಏನು, ಅದು ಒಂದೇ ಹೇಳ್ತಾರೆ, ಕಾಲ್ಪನಿಕ ಕಥೆ. ಅದು ನಿಜನೋ ಸುಳ್ಳು ನನಗೂ ಗೊತ್ತಿಲ್ಲ. ಏನಪ್ಪ ಅಂದರೆ ಇದರಲ್ಲಿ ಬಾವಿ ಇದೆ ಅಂತೆ. ಈ ರಸ್ತೆಯಲ್ಲೂ ಇದೆಯೋ ಏನೋ, ಈ ರಸ್ತೆಯಲ್ಲಿ ಇದೆಯೋ ಗೊತ್ತಿಲ್ಲ ನನಗೆ. ಅಷ್ಟರಲ್ಲಿ ಬಾವಿ ಇದೆ ಅಂತೆ. ಅದರಿಂದ ಹೋದರೆ ಏನಾಗುತ್ತೆ, ಸೀದಾ ಹಂಪಿ ಮುಡ್ತಾರೆ ಅನ್ನೋ ಒಂದು ಕಥೆಗಳಷ್ಟೇ ಇವೆ. ನನಗೂ ನಿಜವಾಗ್ಲೂ ಗೊತ್ತಿಲ್ಲ ಏನಿದೆ ಅಂತ. ನೋಡೋಣ, ಆದರೂ ಸಾಧ್ಯವಾದಷ್ಟು ಟ್ರೈ ಮಾಡೋಣ. ವಾ, ಟೆಂಪಲ್ ಏನೋ ಕತ್ತಲದಿಂದ ಕೂಡಿದೆ ನೋಡ್ತಿರ್ಬೋದು. ವಾ ಫ್ರೆಂಡ್ಸ್, ಸಖತ್ತಾಗಿದೆ ನೋಡಿ, ಬನ್ನಿ. ಓ, ಗಿಡ ಮರಗಳ ಬಳ್ಳಿಗಳೆಲ್ಲ ಇಲ್ಲಿ ಇಳ್ಕೊಂಡ್ಬಿಟ್ಟವೆ, ಯಾಕಂದರೆ ಮೇಲ್ಗಡೆಯಿಂದ ಗಿಡ ಬೆಳೆದಿದೆ. ಆ ಒಂದು ಟೆಂಪಲ್ ಬಂದಿದೆ. ಒಂದೇನೋ ಮುಗ್ಗು ವಾಸನೆ ಬರ್ತಾ ಇದೆ, ಯಾಕಂದರೆ ನೋಡ್ತು ಇಲಿಗಳು, ಬಾವಲಿಗಳು ಎಲ್ಲ ಇರೋದ್ರಿಂದ ಒಂದೇನೋ ಸ್ಮೆಲ್ ಇದೆ ಭಾಳ ಇಲ್ಲಿ. ಅದೊಂದು ಸ್ವಲ್ಪ ಇರಿಟೇಟ್ ಇಲ್ಲಿ ಅಷ್ಟೇ. ಅದು ಬಿಟ್ಟರೆ ಅದ್ಭುತವಾದಂಥ ಟೆಂಪಲ್. ಇಲ್ಲಿ ನೋಡಿ, ನಂದಿ ಮೂರ್ತಿ ಕಾಣುತ್ತೆ. ನಂದಿ ಮೂರ್ತಿ ಸೀದಾನೆ ನೋಡಿ, ನಿಮಗೆ ನಂದಿ ಮೂರ್ತಿ ಸೀದಾನೆ ಏನು ಕಾಣುತ್ತೆ ಅಪ್ಪ ಅಂದರೆ ಶಿವನ ಮೂರ್ತಿ ಕಾಣುತ್ತೆ. ಇನ್ನು ಇದನ್ನು ತಂದು ಹೊರಗಡೆ ಇಟ್ಟಿದ್ದರಿಂದ ಇನ್ನೂ ನೀಟಾಗಿ ಇಟ್ಟಿದ್ದಿಲ್ಲ. ಶಿವನ ಟೆಂಪಲ್ ಒಳಗಿತ್ತು ಅನಿಸುತ್ತೆ. ಏನೋ ತಂದು ಏನೇನೋ ಮಾಡವ್ರೆ, ಆದರೆ ಏನೋ ಒಂದು ಸ್ವಲ್ಪ ಅಭಿವೃದ್ಧಿ ಕೆಲಸ ಮಾಡವ್ರೆ ಜನಗಳು. ಇನ್ನೂ ಭಾಳಷ್ಟು ಮಾಡಬೇಕಾಗುತ್ತೆ. ಯಾಕಂದರೆ ನಮ್ಮೂರಿನ ಪುರಾತನ ಕಲೆಗಳನ್ನು, ಟೆಂಪಲ್ಗಳನ್ನು ನಾವು ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ. ಯಾಕಂದರೆ ಆದಷ್ಟು ಬೇಗ ಉಳಿಸಿ ಇದನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ. ಇಂಥ ಟೆಂಪಲ್ಗಳು ಭಾಳಷ್ಟು ಜನಕ್ಕೆ ನೋಡಿ, ಬಾವಲಿಗಳು ಬರ್ತಾವೆ ಸಲಕ್ ಅಂತ ಹೋಗ್ತದೆ. ಆಮೇಲೆ ಏರೋಪ್ಲೇನ್ ಹೋದಂಗೆ ಪಸ್ಕಂತ ಹೋಗ್ತದೆ ಮುಂದೆನೇ ಅಂಥ ಒಂದು ಟೆಂಪಲ್. ನೋಡಿ ಮೇಲ್ಗಳಿಂದ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಕಮಲದ ತಾವರೆ ಹೂವಿನಂಥ ಒಂದು ಸ್ಟ್ರಕ್ಚರ್ಗಳು ಕಾಣ್ತೀವಿ. ಸ್ಮೆಲ್ ಭಾಳ ಇದೆ, ಆದರೆ ಇನ್ನು ಈ ಕಡಿಮೆ ಅಂಥ ಟೈಮಲ್ಲಿ ಬರ್ತಾ ಇದ್ವಿ ಇಲ್ಲಿ. ಅಂಥ ಸಂದರ್ಭದಲ್ಲಿ ಬರ್ತಾ ಇದ್ದೀವಿ ನಾವು, ನೋಡ್ಬೋದು. ಯಾವ ರೀತಿ ಇದೆ
ನಕ್ಷತ್ರ ಆಕಾರದ ಸ್ಟ್ರಕ್ಚರ್ಗಳು ಆಕಾರಗಳು ಕಾಣ್ಬೋದು ನಾವಿಲ್ಲಿ. ಬನ್ನಿ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ದರೂ ಪರವಾಗಿಲ್ಲ. ಈ ಟೆಂಪಲ್ಗೆ ವಿಸಿಟ್ ಕೊಡಿ. ಈ ಟೆಂಪಲ್ಗೆ ಈ ಒಂದು ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಒಂದು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಇಂತಿಂಥ ಪುರಾತನ ಟೆಂಪಲ್ಗಳು ಸಿಗೋದು ಭಾಳ ಕಷ್ಟ. ಇಂಥ ಟೆಂಪಲ್ ನಮ್ಮ ಊರಲ್ಲಿದೆ, ಅದನ್ನು ಉಳಿಸಿಕೊಳ್ಳುವುದು, ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ನನ್ನ ಜವಾಬ್ದಾರಿ, ನಿಮ್ಮೆಲ್ಲರ ಜವಾಬ್ದಾರಿ, ನಮ್ಮ ಊರಿನ ಗುರಿಯರ ಜವಾಬ್ದಾರಿ. ಈ ಒಂದು ಟೆಂಪಲ್ನ ಉಳಿಸ್ಕೊಳ್ಬೇಕಾಗತ್ತೆ, ಬೆಳೆಸ್ಬೇಕಾಗತ್ತೆ. ಅದಕ್ಕಿಂತೆಲ್ಲ ಕೆಲಸ ಮಾಡಿ. ನೋಡಿ, ಇಂಥ ಟೆಂಪಲ್ಗಳು ಬೇರೆ ಕಡೆ ಸಿಗರೆ ಎಷ್ಟು ಅಭಿವೃದ್ಧಿ ಆಗ್ತವೆ. ನಮ್ಮೂರಲ್ಲಿ ಇದು ಇನ್ನೂ ಜನಕ್ಕೆ ಗೊತ್ತಿಲ್ಲ. ಈ ವಿಡಿಯೋ ನೋಡಿದ ಮೇಲೆ ಈ ಥರ ಗುಡಿ ಇದೆ ಅಂತ ಸುಮಾರು ಜನಗಳಿಗೆ ಗೊತ್ತಾಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ, ಇದರಿಂದ ನನಗೆ ಒಂದು ಅನುಕೂಲ ಆದರೆ, ಜನಗಳಿಗೆ ಅನುಕೂಲ ಆದರೆ ಅಷ್ಟೇ ಸಾಕು. ನಮ್ಮ ಊರಲ್ಲಿ ಇಂಥ ಟೆಂಪಲ್ ಇದೆ ಅಂತ ಮುಂದಿನ ಜನಾಂಗ ಗೊತ್ತಾದರೆ ಸಾಕು ಅಂತ ನಾನು ಆಶಿಸ್ತೀನಿ. ಯಾಕಂದರೆ ಮುಂದಿನ ಚಿಕ್ಕವನಿದ್ದಾಗ ಗೊತ್ತಿತ್ತು ನನಗೆ. ಆಮೇಲೆ ಇನ್ನೂ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ನೆಲಗುಡಿ. ಇದನ್ನು ಕಾಮನ್ ಆಗಿ ನಮ್ಮ ಊರಲ್ಲಿ ನೆಲಗುಡಿ ಅಂತೀವಿ. ನೆಲಗುಡಿ ಇದೆ ಅಂತ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಸುಮಾರು ಜನಕ್ಕೆ ಗೊತ್ತಿಲ್ಲ, ಸ್ವಲ್ಪ ಜನಕ್ಕೆ ಸ್ವಲ್ಪ ಜನಕ್ಕೆ ಗೊತ್ತಿದೆ. ಏನು ಹಿರಿಯರಿಗೆ ಗೊತ್ತಿದೆ, ಒಂದು ಮಧ್ಯವಯಸ್ಕರ ಜನರಿಗೆ, ಇನ್ನು ನಮ್ಮ ವಯಸ್ಸಿನವರಿಗೆ ಇನ್ನೂ ಕಡಿಮೆ ಗೊತ್ತಿಲ್ಲ. ಯಾಕಂದರೆ ಈ ಕಡೆ ಇದು ಹೊರಗಡೆ ಇದ್ದರೆ ಗೊತ್ತಾಗ್ಬಿಡೋದು. ಇದು ಊರಿನ ಮಧ್ಯಭಾಗದಲ್ಲಿದೆ, ಅದು ರಸ್ತೆಯ ಪಕ್ಕದಲ್ಲಿದೆ, ಅಷ್ಟು ಗೊತ್ತಾಗಲ್ಲ. ಯಾಕಂದರೆ ಸುತ್ತ ಮನೆಗಳಿವೆ, ಮನೆಗಳ ನಡುವೆ ಇದು ಒಂದು ಟೆಂಪಲ್ ಇರೋದ್ರಿಂದ ಗೊತ್ತೇ ಆಗೋದಿಲ್ಲ ಅಂಥ ಒಂದು ಟೆಂಪಲ್ ಇದು. ಇಲ್ಲಿ ಆಸುಪಾಸಿನ ಜನರಿಗೆ ಅಷ್ಟೇ ಗೊತ್ತಾಗುತ್ತೆ, ಹೊರತಾಗಿ ಬೇರೆ ಜನಕ್ಕೆ ಗೊತ್ತಿಲ್ಲ. ನೋಡೋಣ, ಈ ವಿಡಿಯೋ ನೋಡಿದ ಮೇಲೆ ಜನರಿಗೆ ಗೊತ್ತಾಗ್ಬೋದು. ಇಲ್ಲಿ ಜನರ ಓಡಾಟ ಜಾಸ್ತಿ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ, ಈ ಜನಗಳ ಓಡಾಟ ಜಾಸ್ತಿಯಾಗಿ ಒಂದು ಟೆಂಪಲ್ ಮುನ್ನೆಲೆಗೆ ಬಂದರೆ ಅಷ್ಟೇ ಸಾಕು. ಈ ವಿಡಿಯೋ ಮಾಡಿದ್ದು ಸಾರ್ಥಕ ಆಗುತ್ತೆ ಅಂತೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮ್ಮ ಊರಿನ ಯಾವೆಲ್ಲ ಟೆಂಪಲ್ಗಳು, ಹಿಡನ್ ಪ್ಲೇಸಸ್ ಇವೆ, ಅವುಗಳನ್ನೆಲ್ಲ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.